ಮಾಡಲೇಬೇಕು. ಸವಣೂರು ರೈತ ಸಂಘಕ್ಕೆ ಏನೇ ಬರಲಿ ಒಂದೇ ನಾಳೆ ಏನ್ 21ನೇ ತಾರೀಕಿನ ದಿವಸ ಆ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಆ ಜಾಕ್ವಾಲ್ ಅನ್ನ ಬಂದ್ ಮಾಡೋದ್ರಿಂದ ಹಿಡಿದು ಕೆರೆಗಳಿಗೆ ನೀರು ತುಂಬಿಸುವಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಅವರಿಗೆ ತಾಕೀತು ಮಾಡ್ತೇವೆ 21ನೇ ತಾರೀಕಿನ ದಿವಸ. ಇದು ಒಂದು ಬೇಜಾರ್ ಆಗಿರ್ತಕ್ಕಂಥ ಇಶ್ಯೂ. ಮತ್ತ ಈಗ ನಾವೆಲ್ಲ ಇನ್ಶೂರೆನ್ಸ್ ತುಂಬೋದು ಏನಾಗಿದೆ, ಈಗ ಬ್ಯಾಂಕ್ನವ್ರು ಒಂದ್ ರೀತಿ ಹೇಳ್ತಾರ, ಇನ್ನೊಂದು ಗ್ರಾಮವನ್ಯಾಗ ಹೋದ್ರೆ ಅವ್ರು ಒಂದ್ ರೀತಿ ಹೇಳ್ತಾರ, ನಮಗೊಂದ್ ರೀತಿ ಡೌಟ್ ಐತಿ. ನಾವು ಹಿಂದೆ ಸಾಲ ತಗೊಳಕ ನೀರಾವರಿ ತೋರಿಸಿವಿ, ಈಗ ಗೊಂಜಾಳ ಮಾಡಿವಿ, ಹೆಂಗಂತ ಆ ಗೊಂದಲ ನಿವಾರಣೆ ಮಾಡ್ಬೇಕಂತ ಮೊನ್ನೆ ತಾನೇ ನಾವು ತಾಕೀತು ಮಾಡಿದಾಗ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ನಾನು ಕೇಂದ್ರದಲ್ಲಿ ಇದನ್ನ ಹೋಗಿ ಬಗೆಹರಿಸ್ತೇನೆ ಅಂತ ಹೇಳಿಕೆ ಕೊಟ್ಟಾರ. ಹರಿಸ್ತಾರೋ ಇಲ್ಲೋ ಅವ್ರಿಗೆ ಬಿಟ್ಟಂತ ವಿಷಯ. ನಾವು ಇವತ್ತು ಬೆಳೆ ವಿಮೆ ಇಲ್ಲ ಅಂದ್ರೆ ನಾವು ತುಂಬ್ತೇವೆ, ಸರಿಯಾಗಿ ಇಲ್ಲ ಅಂದ್ರೆ ಅವ್ರು ಕೊಡ್ತಾರ, ಸರಿಯಾಗಿದ್ರಂತೂ ಕೊಡಂಗಿಲ್ಲ, ಇಲ್ಲಾಂದ್ರೆ ನಮ್ಮ ರೊಕ್ಕ ಅವ್ರು ತಗೊಳ್ತಾರ. ಸರಿಯಾಗಿದ್ದೀವಿ, ನೀವು ಬೆಳೆ ವಿಮೆಯನ್ನು ನಾವು ತುಂಬುತ್ತೇವೆ, ನಮಗೆ ಬೆಳೆ ವಿಮೆ ಬರ್ಬೇಕು. ಇವತ್ತು ರೈತ ಸಂಘದಿಂದ ನಮಗೆ ಬೆಳೆ ವಿಮೆ ಬರ್ತೈತಿ, ಇದೊಂದು ಲಕ್ಷ್ಯ ಇರಲಿ ತಮಗೆ. ರೈತ ಸಂಘ ಹೋರಾಟ ಮಾಡಲಿಲ್ಲ ಅಂದ್ರೆ ಬೆಳೆ ವಿಮೆನೂ ಬರೋದಲ್ಲ, ಅದನ್ನ ಅಲ್ಲೆಲ್ಲೇ ನುಂಗಿ ನೀರು ಕೊಡ್ಬಿಡ್ತಾರ ಅವ್ರು. ಅದಕ್ಕೆ ರೈತ ಸಂಘಕ್ಕೆ ತಾವೆಲ್ಲ ಬಲ ತುಂಬಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ 21ನೇ ತಾರೀಕಿನ ದಿವಸ ತಾವೆಲ್ಲರೂ ಬಂದ್ರಿ ಅಂದ್ರೆ ಹೋರಾಟ ಯಶಸ್ವಿ ಆಕತಿ. ಈಗ ಒಬ್ರು ಇಬ್ಬರು ಕೂಡಿ ಹೋರಾಟ ಮಾಡೋದಲ್ಲ, ಕೈ ಕೂಡಿದ್ರೆ ಚಪ್ಪಾಳಿ. ತಾವೆಲ್ಲ ಆಗಮಿಸಿ ಆ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಮುಂದೆ ಏನೀಗ ತಾವೆಲ್ಲ ಒಗ್ಗಟ್ಟಾಗಿದ್ದೀರಿ, ಒಂದು ತಾಲೂಕಾ ಕಮಿಟಿಯನ್ನ ರಚನೆ ಮಾಡ್ಕೊಳ್ಬೇಕು. ಮತ್ತ ಜಿಲ್ಲಾ ಕಮಿಟಿಗೆ ಯಾರು ಕೊಡ್ತೀರಿ ಅವ್ರ ಹೆಸರನ್ನ ನಮಗೆ ಕೊಟ್ರೆ ನಾವು ಜಿಲ್ಲಾದಾಗ ಅಜ್ಜಂಪೀರ್ ಖಾದ್ರಿ ಅಂತ, ನಾನು ಆ ಸಮಸ್ಯೆ ಬಗೆಹರಿಸ್ತೇನೆ, ಈ ಸಮಸ್ಯೆ ಬಗೆಹರಿಸ್ತೇನೆ ಅಂತ. ನಿಮಗೆ ಕರೆಂಟ್ 7 ತಾಸು ಕೊಡದೆ ಹೋದರೆ 3-4 ದಿನ 5 ದಿನ ತೊಂದರೆ ಆದ್ರೆ ನೀವೆಲ್ಲರೂ ತಯಾರಿದ್ರೆ ಆ ಅಜ್ಜಂಪೀರ್ ಖಾದ್ರಿ ಮನೆ ಮುಂದೆ ಹೋಗಿ ಧರಣಿ ಮಾಡೋಣ. ನೀನು ಏನ್ ಮಾಡಿಸ್ತಾನೆ ಇಂದಿಯಲ್ಲ ಮಾಡಿಸಂತ. ಅವ್ರ ಕಡೆಯಿಂದ ಆಗಿದ್ರೆ ಆ ಕರೆಂಟ್ ಅನ್ನು ಹೆಂಗ್ ಕೊಡಿಸ್ಬೇಕು ಅಂತ ನಮಗೆ ಗೊತ್ತೈತಿ, ಆ ಕರೆಂಟ್ ಅನ್ನು ಕೊಡಿಸ್ತೀವಿ. ಇನ್ನು TC ಪ್ರಾಬ್ಲಮ್ ಏನಿದ್ರು ಇಲ್ಲೇ ಬಗೆಹರಿಸ್ಬಿಡ್ತಾರೆ, ದೊಡ್ಡ ಸಮಸ್ಯೆ ಏನಲ್ಲ. ಈಗ ಅಣ್ಣ ರೇಷನ್ ಕಾರ್ಡ್ ಅಂತ ಹೇಳಿದ, ಅವ್ನು ನಾಳೆ ಅರ್ಜಿ ಹಾಕಿ 4 ದಿವಸಕ್ಕೆ ಅವ್ನು ರೇಷನ್ ಕಾರ್ಡ್ ಮಾಡ್ಕೊಡ್ತಾನೆ. ಯಾರು ಹೇಳೋದಲ್ಲ. 21ರಾಗ ಅರ್ಜಿ ಹಾಕಿದ್ದು ಏನಾಗೈತಿ ಅಂದ್ರೆ 2021ರಾಗ ಅವ್ರು ಅರ್ಜಿ ಹಾಕ್ಯಾರ, ಬಟ್ ಆ ಅರ್ಜಿಯನ್ನು ರದ್ದು ಮಾಡಿಬಿಟ್ಟಾರ. ಈಗಲ್ಲ ಹೊಸದಾಗಿ ಹೋಗಿ ಅರ್ಜಿ ಹಾಕಿ ಇನ್ಕಮ್ ಟ್ಯಾಕ್ಸ್ GST ತುಂಬೋದಿದ್ರೆ ಅವ್ರ ಕಾರ್ಡ್ ರದ್ದು ಮಾಡ್ತಾರ. ಏನು ತುಂಬಂಗಿಲ್ಲ ಅಂದ್ರೆ ಅದು ಹೆಂಗ್ ರದ್ದು ಮಾಡ್ತಾರ? 8 ಎಕರೆ 9 ಎಕರೆ ಇದ್ದವ್ರಿಗೆ ಕಾರ್ಡ್ ಕೊಟ್ಟಾರ, ನಿಮ್ ಕಾರ್ಡ್ ರದ್ದು ಮಾಡಕ್ ನಾ ಏನ್ ಬಿಡಂಗಿಲ್ಲ. ಆಸ್ತಿ ಇರೋದು ನಿಮ್ ಕಾರ್ಡ್ ನಾ ಹೇಳೇನಿಲ್ಲ. ಈಗ ನಾನೀಗ ಆಹಾರ ಇಲಾಖೆಯವ್ರಿಗೆ ಮಾತಾಡಿ ಬಿದಿರಿಗೆ ನಾನು ಅದನ್ನ ಬಗೆಹರಿಸ್ಕೊಡ್ತೇವೆ ನಾವು. ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗ್ಬೋದು. ಇನ್ನ ಸಾರ್ವಜನಿಕವಾಗಿ ಏನು ಕೆರೆಗಳಿಗೆ ನೀರು ತುಂಬಿಸ್ಬೇಕು, ಇದು ಮಹತ್ವವಾದ ವಿಷಯ. ಇವತ್ತು ನಾವು ಬದುಕಬೇಕಂದ್ರೆ ಕೆರೆಗೆ ನೀರು ಬಂದ್ರೆ ಮಾತ್ರ ಬದುಕಕ್ ಚಾನ್ಸ್ ಐತಿ, ಇಲ್ಲ ಅಂದ್ರೆ ಬದುಕಕ್ ಆಗಂಗಿಲ್ಲ. ಯಾಕಂದ್ರೆ ನೀವು ನೋಡಿದ್ರಿ, ಈಗ ಒಂದು ಬೋರ್ನಲ್ಲಿ 20 ಜಟ್ ಹೊಡಿತಿದ್ವು ಮೊದ್ಲು, ಅಂದ್ರೆ ಈಗ 5-6 ಜಟ್ಟಿ ಬಂದವಂದ್ರೆ 3 ಜಟ್ಟಿ ಬಂದಿದ್ದ. ಇದು ಯಾಕೆ? ಎದುರು ವೈಫಲ್ಯ. ನಮಗೆ ಮಳೆರಾಯ ಕೈ ಕೊಟ್ಟ ಆ ವೈಫಲ್ಯದಿಂದ ಅನಾಗತೈತಿ. ಈ ಇದ್ದ ಬದ್ದ ಪೀಕನ್ನ ಬದುಕಬೇಕು. ಎಲ್ಲರ ನೀರಾವರಿ ಇದ್ರೆ ನೀರು ಹೊಡಿಬೇಕು ಅಂದ್ರೆ ಅದರಲ್ಲಿ ನೀರಿಲ್ಲ. ಯಾಕಿಲ್ಲ ಅಂದ್ರೆ ಇವ್ರು ಏನ್ ಮಾಡಿದ್ರು, ಈಗ ಕೆರೆ ಕಟ್ಟಿಗಳನ್ನ ತುಂಬಿಸ್ತಿಲ್ಲ. ಈಗ ಚೆನ್ನಪ್ಪ ಹೇಳಿದಂಗೆ ಅಲ್ಲಿ ಬ್ಯಾರಿಕೇಡ್ ಬಂದ್ ಮಾಡಿದ್ರೆ ನೀರು ಸಂಗ್ರಹಣ ಆಕತಿ. ಆ ಸಂಗ್ರಹಣ ಆದಂತ ನೀರನ್ನ ಎಲ್ಲಾ